ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕಿರಣ್. ಫ್ರೆಂಡ್ಸ್, ಈ ಆಗಸ್ಟ್ ತಿಂಗಳಲ್ಲಿ ಭಾಳಷ್ಟು ಟೆಲಿಕಾಂ ಕಂಪ್ನಿಗಳು ಮತ್ತು ಆ್ಯಪ್ಗಳಿಂದ ಭಾಳಷ್ಟು ಆಫರ್ಸ್ಗಳನ್ನು ಭಾಳಷ್ಟು ಬಿಡ್ತಿದ್ದಾರೆ ಫ್ರೆಂಡ್ಸ್. ಅದಕ್ಕಾಗಿ ನಾನು ವೀಡಿಯೋವನ್ನು ಮಾಡ್ತಿದ್ದೀನಿ ಫ್ರೆಂಡ್ಸ್. ಮೊದಲನೇದಾಗಿ ಫ್ರೆಂಡ್ಸ್, ನಮ್ಮ ಫೋನ್ಪೇ ಆ್ಯಪಲ್ಲಿ 4 ಆಫರ್ಸ್ಗಳನ್ನು ಬಿಟ್ಟಿದ್ದಾರೆ ಫ್ರೆಂಡ್ಸ್. 4 ಆಫರ್ಗಳನ್ನು ಬಿಟ್ಟಿದ್ದಾರೆ. ಆಫರ್ಗಳನ್ನ ನಾವು ಹೇಗೆ ಯೂಸ್ ಮಾಡ್ಕೊಳ್ಬೋದು, ಹೇಗೆ ಆಫರ್ಗಳು ಅಪ್ಲಿಕಬಲ್ ಆಗುತ್ತೆ, ಮತ್ತು ಆಫರ್ಗಳು ಡ್ಯೂರೇಷನ್ ಯಾವಾಗಿಂದ ಸ್ಟಾರ್ಟ್ ಆಗಿ ಯಾವಾಗಿಂದ ಎಂಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ವೀಡಿಯೋದಲ್ಲಿ ಹೇಳ್ತಿದ್ದೀನಿ ಫ್ರೆಂಡ್ಸ್. ಮತ್ತು ಹೇಗೆ ಯೂಸ್ ಮಾಡ್ಬೋದು ಆಫರ್ಗಳನ್ನ, ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಫೋನ್ಪೇ ಆ್ಯಪ್ ಆಲ್ರೆಡಿ ಎಲ್ಲರಿಗೂ ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ ಫ್ರೆಂಡ್ಸ್, ಭಾಳಷ್ಟು ಜನಕ್ಕೆ ಗೊತ್ತಿರಲ್ಲ ಫ್ರೆಂಡ್ಸ್. ಇದೊಂದು ಮನಿ ಟ್ರಾನ್ಸ್ಫರಿಂಗ್ ಆ್ಯಪ್ ಫ್ರೆಂಡ್ಸ್. ನಾವು ನಮ್ಮ ಬ್ಯಾಂಕಿಂದ ಬೇರೆ ಬ್ಯಾಂಕಿಗೆ ಮನಿಯನ್ನು ಟ್ರಾನ್ಸ್ಫರ್ ಮಾಡ್ಬೋದು ಮತ್ತು ರಿಚಾರ್ಜ್ ಕೂಡ ಮಾಡ್ಕೊಬೋದು, ಮತ್ತು ಭಾಳಷ್ಟು ಆಪ್ಷನ್ಸ್ ಇದೆ ಫ್ರೆಂಡ್ಸ್. ಇದರಲ್ಲಿ ಬಿಲ್ ಕೂಡ ಪೇ ಮಾಡ್ಬೋದು ಮತ್ತು ರಿಚಾರ್ಜ್ ಕೂಡ ಮಾಡ್ಕೊಬೋದು ಮೊಬೈಲ್ಗಳಿಗೆ. ಭಾಳಷ್ಟು ಆಪ್ಷನ್ಸ್ಗಳು ಒಳಗೊಂಡಿದೆ ಫ್ರೆಂಡ್ಸ್. ಇದೊಂದು UPI ಸಿಸ್ಟಮ್ ಫ್ರೆಂಡ್ಸ್. ಇದರಲ್ಲಿ ಭಾಳಷ್ಟು ಆಫರ್ ಕೂಡ ಇದರಲ್ಲಿ ಅಳವಡಿಸಿದ್ದಾರೆ ಫ್ರೆಂಡ್ಸ್. ನಾನು ಇವಾಗ ಒಂದು ಆಫರ್ ಬಗ್ಗೆ ಹೇಳ್ತಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಫ್ರೆಂಡ್ಸ್, ನಮಗೆ ಮೇನ್ ಸ್ಕ್ರೀನಲ್ಲಿ ಸೆಂಡ್ ಮನಿ ಗೆಟ್ ಕ್ಯಾಶ್ ಬ್ಯಾಕ್ ₹100 ಅಂತ ಕಾಣ್ತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ 3 ಆಫರ್ಸ್ ಇದಾವೆ ಫ್ರೆಂಡ್ಸ್. ಇಲ್ಲಿ 3 ಆಫರ್ಸ್ ಬಗ್ಗೆ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಮೊದಲನೇದಾಗಿ ₹50 ಕ್ಯಾಶ್ ಬ್ಯಾಕ್ ಆ್ಯಂಡ್ ಅಡಿಷನಲ್ ₹50 ಕ್ಯಾಶ್ ಬ್ಯಾಕ್ ಅಂತ 2 ಕೊಟ್ಟಿದ್ದಾರೆ ಫ್ರೆಂಡ್ಸ್. ಟೋಟಲಾಗಿ ನಾವು ₹100 ಕ್ಯಾಶ್ ಬ್ಯಾಕ್ ಪಡ್ಕೊಬೋದು ಫ್ರೆಂಡ್ಸ್ ಇದರಲ್ಲಿ. ಫ್ರೆಂಡ್ಸ್, ಅದ್ರ ಪಡ್ಕೊಳ್ಳೋದು ಹೇಗೆಂದರೆ, ನೀವು ಫ್ರೆಂಡ್ಸ್ ಯಾರಾದರೂ ಫೋನ್ಪೇ ಆ್ಯಪ್ ಯೂಸ್ ಮಾಡ್ತಿದ್ದಾರೆ ಅಂದ್ಕೊಂಡಿದ್ರೆ, ನೀವು ಅವರಿಗೆ ಅಮೌಂಟನ್ನು ಸೆಂಡ್ ಮಾಡಿ 10 ಫೋನ್ಪೇ ಯೂಸರ್ಸ್ ಅಂದರೆ ನೀವು 10 ಜನ ನೀವು ಫ್ರೆಂಡ್ಸಿಗೆ ಸೆಂಡ್ ಮಾಡಬೇಕು ಫ್ರೆಂಡ್ಸ್. ಅಮೌಂಟನ್ನು ನೀವು ₹500 ಸೆಂಡ್ ಮಾಡಬೇಕು ಫ್ರೆಂಡ್ಸ್. ಇದು ಆಫರ್ನ ನಾವು ಹೇಗೆ ಟ್ರಿಕ್ಕಿಂದ ಯೂಸ್ ಮಾಡ್ಕೊಬೇಕಂದ್ರೆ, ನಿಮ್ಮ ಫ್ರೆಂಡ್ ಏನಿದ್ದರೆ ಅವರಿಗೆ 500 ಸೆಂಡ್ ಮಾಡಿ, ಮತ್ತು ಅವ್ರ ಕಡೆಯಿಂದ ರಿಪೀಟ್ ಮತ್ತೆ ನೀವು ಸೆಂಡ್ ಮಾಡ್ಕೊಬೋದು ಫ್ರೆಂಡ್ಸ್. ಯಾವ ಥರ ಟ್ಯಾಕ್ಸ್ ಕಟ್ಟಾಗಲ್ಲ ಸೆಂಡ್ ಮಾಡ್ಕೊಂಡು ಅದೇ ಥರ ನೀವು ಕಳಿಸಿ, ಮತ್ತು ಅವ್ರ ಕಡೆಯಿಂದ ಮತ್ತೆ ಕಳಿಸ್ಕೊಳೋದು ಮಾಡಿ 10 ಜನಕ್ಕೆ ಏನಾದರೂ ಆ ಥರ ನೀವು ಸೆಂಡ್ ಮಾಡಿದರೆ ನಿಮಗೆ ಆರಾಮಾಗಿ ₹50 ಬರುತ್ತೆ ಫ್ರೆಂಡ್ಸ್. ಮತ್ತು ಅಡಿಷನಲ್ ₹50 ಪಡ್ಕೊಳ್ಳೋದು ಹೇಗೆಂದರೆ, ನೀವಾದರೂ 10 ಮೆಂಬರ್ಸ್ ಕಂಪ್ಲೀಟ್ ಆದಮೇಲೆ ಮತ್ತು 20 ಮೆಂಬರ್ಸನ್ನು ಕೂಡ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ನೀವು. ಮತ್ತು 10 ಮೆಂಬರ್ಸ್ ಆದ ಕೂಡಲೇ ಮತ್ತೆ ಇನ್ನೊಂದು 10 ಮೆಂಬರ್ಸ್ನ ಎಕ್ಸ್ಟ್ರಾ 10 ಮೆಂಬರ್ಸ್ನ ನೀವು ಅದೇ ಥರ 500 ಕಳಿಸಿ ಮತ್ತೆ ಕಳಿಸ್ಕೊಂಡ್ರೆ ನೀವು ಮತ್ತೆ ₹50 ನೀವು ಪಡ್ಕೋಬೋದು ಫ್ರೆಂಡ್ಸ್ ಇದರಲ್ಲಿ. ಫ್ರೆಂಡ್ಸ್, ಈ ಆಫರ್ ಡ್ಯೂರೇಷನ್ ಬಂದುಬಿಟ್ಟು ನಮಗೆ ಆಗಸ್ಟ್ 13 ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಇದು ಆಗಸ್ಟ್ 19ವರೆಗೂ ಇದೆ ಫ್ರೆಂಡ್ಸ್. ಆಫರು ಆಗಸ್ಟ್ 19 ಎಂಡ್ ಆಗುತ್ತೆ ಫ್ರೆಂಡ್ಸ್. ಅಷ್ಟರೊಳಗೆ ನೀವು ಆಫರ್ನ ಟ್ರೈ ಮಾಡೋದು ಫ್ರೆಂಡ್ಸ್. ನಾನು ಇವಾಗ ಸೆಕೆಂಡ್ ಆಫರ್ ಬಗ್ಗೆ ಮಾತಾಡೋಣ ಫ್ರೆಂಡ್ಸ್ ಇದರಲ್ಲಿ ಫೋನ್ಪೇಯಲ್ಲಿ. ಫ್ರೆಂಡ್ಸ್, ಹಾಗೆ ಕೆಳಗಡೆ ಸ್ವೈಪ್ ಮಾಡಿ ಫ್ರೆಂಡ್ಸ್. ಇದರಲ್ಲಿ ರೆಫರ್ ಆ್ಯಂಡ್ ಎರ್ನ್ 150 ಕ್ಯಾಶ್ ಬ್ಯಾಕ್ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದರಲ್ಲಿ ಫೋನ್ಪೇ ಆ್ಯಪಲ್ಲಿ ನಾವು ಏನಾದರೂ ಒಬ್ಬರಿಗೆ ರೆಫರ್ ಮಾಡಿದರೆ ₹75 ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ಹಾಗೆ ನೀವು 3 ಮೆಂಬರ್ಸ್ ಮಾಡಿದರೆ ಟೋಟಲು ₹225 ಆಗುತ್ತೆ ಫ್ರೆಂಡ್ಸ್. ಏನಾದರೂ ನೀವು 3 ಮೆಂಬರಿಗೆ ಕಂಪ್ಲೀಟ್ ಆದಮೇಲೆ ನಿಮಗೆ ₹225 ಬರುತ್ತೆ ಫ್ರೆಂಡ್ಸ್. ಅದರ ಜೊತೆಗೆ ನಿಮಗೆ ಪ್ಲಸ್ ಆಗಿ ₹150 ಬರ್ತಿದೆ ಫ್ರೆಂಡ್ಸ್. ನೀವು ಏನಾದರೂ 3 ಮೆಂಬರ್ಸ್ ಕಂಪ್ಲೀಟ್ ಆದಮೇಲೆ ನಿಮಗೆ ₹150 ಹಾಕಿ ಕೊಡ್ತಾಯಿದ್ದಾರೆ ಫ್ರೆಂಡ್ಸ್ ಅವರು ಕ್ಯಾಶ್ ಬ್ಯಾಕನ್ನು. ಆದರೆ ನಿಮಗೆ ಟೋಟಲಾಗಿ ₹375 ಆಗುತ್ತೆ ಫ್ರೆಂಡ್ಸ್. ನಿಮಗೆ ಇದು ಪಡ್ಕೊಳ್ಳೋದಂದರೆ ನಿಮಗೆ ಫ್ರೆಂಡ್ಸ್, ಇದು ಆಫರ್ ಬಂದುಬಿಟ್ಟು ಸ್ಟಾರ್ಟ್ ಆಗೋದು 10th ಲಾಸ್ಟು 19th ಇದೆ ಫ್ರೆಂಡ್ಸ್. ಇದು ಆಫರು ಆಗಸ್ಟ್ 10th ಸ್ಟಾರ್ಟ್ ಆಗಿ 19th ಆಫರು ಡ್ಯೂರೇಷನ್ ಇದೆ ಫ್ರೆಂಡ್ಸ್. ಅದರೊಳಗೆ ನೀವು ಆಫರ್ನ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ನಾವಿವಾಗ 3ನೇ ಆಫರ್ ಬಗ್ಗೆ ಮಾತಾಡೋಣ ಫ್ರೆಂಡ್ಸ್. ಇಲ್ಲಿ 1000 ಲಕ್ಕಿ ವಿನ್ನರ್ಸ್ ಗೆಟ್ ಅಪ್ ಟು ₹1,00,000 ಎವ್ರಿ ವೀಕ್ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದರಲ್ಲಿ ಏನಾದರೂ ನೀವು ಸೆಂಡ್ ಅಂತಿದೆಯಲ್ಲ ಫ್ರೆಂಡ್ಸ್, ಅದ್ರ ಮುಖಾಂತರ ಹೋಗಿ ನೀವು ಯಾರಾದರೂ ಫೋನ್ಪೇ ಯೂಸರ್ಸ್ ಅಂದರೆ ನಿಮ್ಮ ಫ್ರೆಂಡ್ ಯಾರಾದರೂ ಫೋನ್ಪೇ ಅಕೌಂಟ್ ಇದ್ದರೆ ಅವ್ರ ನಂಬರ್ನ ಎಂಟರ್ ಮಾಡಿ ನೀವು ₹100 ಮೇಲೆ ಎಷ್ಟಾದರೂ ಕಳಿಸ್ಬೋದು ಫ್ರೆಂಡ್ಸ್. ನೀವು ₹100 ಮೇಲೆ ನೀವು ಯಾರಿಗಾದ್ರು ಸೆಂಡ್ ಮಾಡಿದ್ರೆ ಇದರಲ್ಲಿ ವೀಕ್ಲಿ 1 ಟೈಮ್ ಅಂದರೆ ನಿಮಗೆ ಆಫರ್ ಬಂದುಬಿಟ್ಟು 10th ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ನಮಗೆ 19th ಎಂಡ್ ಆಗುತ್ತೆ. ಆವಾಗ ನೀವು ವಿನ್ನರ್ಸ್ನ ನಾವು ಆಫರ್ ಡ್ಯೂರೇಷನ್ ಎಂಡ್ ಆದಮೇಲೆ ನಮಗೆ 2 or 3 ಡೇಸ್ ಒಳಗೆ ಅನೌನ್ಸ್ಮೆಂಟ್ ಮಾಡ್ತಾರೆ ಫ್ರೆಂಡ್ಸ್. ಅನೌನ್ಸ್ಮೆಂಟ್ ಮಾಡೋದಲ್ಲೇ ಅಪ್ ಟು 1,00,000 ಮಟ್ಟ ನಾವು ವಿನ್ ಆಗೋದು ಫ್ರೆಂಡ್ಸ್. ಅದರಲ್ಲಿ ನಮಗೆ ಎಷ್ಟು ವಿನ್ ಆಗಿರ್ತೀವೋ ಅಷ್ಟು ಅಮೌಂಟ್ ನಮಗೆ ಅಕೌಂಟಿಗೆ ಹಾಕ್ತಾರೆ ಫ್ರೆಂಡ್ಸ್ ಇದರಲ್ಲಿ. ಇದು ಈ ಆಫರ್ನ ನಾವು ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್. ಆಫರ್ ಬಂದುಬಿಟ್ಟು 10th 19th ಇದೆ ಫ್ರೆಂಡ್ಸ್. ಇದು ಆಫರ್ ಬಂದುಬಿಟ್ಟು ಆಗಸ್ಟಲ್ಲೇ ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್. ಇದನ್ನು ಮಿಸ್ ಮಾಡ್ಕೊಂಬಿಡಿ. ಆಲ್ಮೋಸ್ಟ್ ಇದರಲ್ಲಿ 10,000 ಲಕ್ಕಿ ವಿನ್ನರ್ಸ್ನ ಸೆಲೆಕ್ಟ್ ಮಾಡ್ತಾರೆ ಫ್ರೆಂಡ್ಸ್. ಅದರಲ್ಲಿ ನೀವು ಆಗ್ಬೋದು ಆಲ್ಮೋಸ್ಟು. ಅದಕ್ಕೋಸ್ಕರ ಎಲ್ಲರೂ ಟ್ರೈ ಮಾಡಿ ಫ್ರೆಂಡ್ಸ್. ಒಬ್ರಿಗೆ ಮಾತ್ರ ಸೆಂಡ್ ಮಾಡಿ ಫ್ರೆಂಡ್ಸ್, ಭಾಳಷ್ಟು ಜನಕ್ಕೆ ಸೆಂಡ್ ಮಾಡಿಬಿಟ್ರಿ, ಯಾಕೆಂದರೆ ಡಿಸ್ಯೂಸ್ ಆಗುತ್ತೆ. ಅದನ್ನು ನೀವು ಡಿಸೆಲೆಕ್ಟ್ ಮಾಡಿಬಿಡ್ತಾರೆ. ಅದರಲ್ಲಿ ಒಬ್ಬರಿಗೆ ಮಾತ್ರ ಎಲಿಜಿಬಲ್ ಇರೋದು ಇವರಿಗೆ, ಒಬ್ರಿಗೆ ಮಾತ್ರ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಇದರಲ್ಲಿ. ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯ ಫ್ರೆಂಡ್ಸ್, ನಿಮ್ಮ ಬಳಿ ಏನಾದರೂ ಫೋನ್ಪೇ ಆ್ಯಪ್ ಇಲ್ಲದಿದ್ದರೆ ನನ್ನ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಫ್ರೆಂಡ್ಸ್. ನನ್ನ ರೆಫರಲ್ ಲಿಂಕ್ ಫ್ರೆಂಡ್ಸ್ ಅದು. ಆ ಲಿಂಕ್ ಮುಖಾಂತರ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಫ್ರೀಯಾಗಿ ನಿಮಗೆ ಫೋನ್ಪೇ ಕಡೆಯಿಂದ ₹75 ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ನೀವು ಡೈರೆಕ್ಟಾಗಿ ಏನಾದರೂ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡ್ರೆ ನೀವು ಯಾವ ಥರದ ಅಮೌಂಟು ನಿಮಗೆ ಬರೋದಿಲ್ಲ ಫ್ರೆಂಡ್ಸ್. ಗಿಫ್ಟ್ ಮನಿ ಅನ್ನೋದು ಯಾವ ಥರದ ಬರೋದಿಲ್ಲ.
ನೀವೇನಾದರೂ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಯಾರ್ದಾದ್ರು ಬಿಟ್ಟು ರೆಫರಲ್ ಲಿಂಕಿಂದ ಮಾತ್ರ ಡೌನ್ಲೋಡ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಫ್ರೀಯಾಗಿ 75 ರೂಪೀಸ್ ಕೊಡ್ತಾರೆ ಫ್ರೆಂಡ್ಸ್. ನೀವು ಯಾರ್ದು ರೆಫರಲ್ ಲಿಂಕ್ ಇಲ್ಲ ಅಂದರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ರೆಫರಲ್ ಲಿಂಕನ್ನು ಕೊಟ್ಟಿರ್ತೀನಿ ಫ್ರೆಂಡ್ಸ್. ಅದು ಮುಖಾಂತರ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಫ್ರೀಯಾಗಿ 75 ರೂಪೀಸ್ ಬರುತ್ತೆ ಫ್ರೆಂಡ್ಸ್. ರೆಫರಲ್ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಕ್ರೋಮ್ ಬ್ರೌಸರ್ ಅಥವಾ ಪ್ಲೇಸ್ಟೋರ್ ಡೈರೆಕ್ಟಾಗಿ ಹೋಗುತ್ತೆ ಫ್ರೆಂಡ್ಸ್. ಹೋದ ಮೇಲೆ ಅಲ್ಲಿ ಇನ್ಸ್ಟಾಲ್ ಅಂತ ಕೇಳುತ್ತೆ, ನೀವು ಪ್ಲೇಸ್ಟೋರ್ಗೆ ಡೈರೆಕ್ಟಾಗಿ ಹೋಗುತ್ತೆ, ನೀವು ಇನ್ಸ್ಟಾಲ್ ಅಂತ ಕೇಳುತ್ತೆ, ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಆ್ಯಪ್ ಇನ್ಸ್ಟಾಲ್ ಆಗುತ್ತೆ ಫ್ರೆಂಡ್ಸ್. ಅವಾಗ ನಿಮಗೆ ಫ್ರೀಯಾಗಿ 75 ರೂಪೀಸ್ ಬರುತ್ತೆ ಫ್ರೆಂಡ್ಸ್. ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ನಿಮಗೆ ಫ್ರೀಯಾಗಿ 75 ರೂಪೀಸ್ ಬರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್ ನಾವಿವಾಗ ಎರಡನೇ ಟಾಪಿಕ್ ಬಗ್ಗೆ ಮಾತಾಡೋಣ ಫ್ರೆಂಡ್ಸ್. ಫ್ರೆಂಡ್ಸ್ ನಮ್ಮ ಎರಡನೇ ಟಾಪಿಕ್ ಏನಂದರೆ ಮೊಬಿಕ್ವಿಕ್ ಆ್ಯಪ್ ಅಂತ ಫ್ರೆಂಡ್ಸ್. ನಮ್ಮ ಫೋನ್ಪೇ ಮತ್ತು ತೇಜ್ ಆ್ಯಪು ಹೇಗಿದೆಯೋ ಅದೇ ಥರ ಕೂಡ ಇದೊಂದು ಆ್ಯಪ್ ಫ್ರೆಂಡ್ಸ್. ಇದರಲ್ಲಿ ನಾವು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಬೋದು ಮತ್ತು ಎಲ್ಲ ಥರದ ರಿಚಾರ್ಜ್ಗಳನ್ನು ಕೂಡ ಮಾಡ್ಕೊಬೋದು ಫ್ರೆಂಡ್ಸ್. ಇದರಲ್ಲಿ ಹೊಸ ಆಫರನ್ನು ತಂದಿದ್ದೇವೆ ಫ್ರೆಂಡ್ಸ್. ಅದು ಏನಂದರೆ ನಮಗೆ ಎಮರ್ಜೆನ್ಸಿ ಏನಾದರೂ ಅಮೌಂಟ್ ಬೇಕಿದ್ದರೆ ನಾವು ಇದರಲ್ಲಿ 10,000 to 60,000 ಮಟ್ಟ ನಾವು ಫ್ರೀಯಾಗಿ ಲೋನ್ ಪಡ್ಕೊಬೋದು ಫ್ರೆಂಡ್ಸ್. ಇದು ಹೊಸ ಆಫರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದರಲ್ಲಿ ಯಾವ ಆ್ಯಪು ರಿಚಾರ್ಜ್ ಆ್ಯಪ್ಗಳು ಕೂಡ ಇದು ಆಫರ್ನ ಅಳವಡಿಸಿಲ್ಲ ಫ್ರೆಂಡ್ಸ್. ಇದರಲ್ಲಿ ಹೊಸದಾಗಿ ತಂದಿದ್ದಾರೆ ಫ್ರೆಂಡ್ಸ್. ಇದು ಭಾಳಷ್ಟು ಅಮೌಂಟ್ ಎಮರ್ಜೆನ್ಸಿ ಯಾರಿಗಿರುತ್ತೋ ಅವರಿಗೆ ಭಾಳಷ್ಟು ಯೂಸ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ವೀಡಿಯೋದಲ್ಲಿ ಹೇಳ್ತಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ನಾವು ಪಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡನ್ನು ಎಂಟ್ರ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ನಾವು ಯಾರಾದರಾಗಲಿ ನಾವು ಲೋನನ್ನು ಪಡ್ಕೊಬೋದು ಫ್ರೆಂಡ್ಸ್. ಫ್ರೆಂಡ್ಸ್ ನಿಮ್ಮ ಬಳಿ ಏನಾದರೂ ಈ ಮೊಬಿಕ್ವಿಕ್ ಆ್ಯಪ್ ಇಲ್ಲದಿದ್ದರೆ ಫ್ರೆಂಡ್ಸ್, ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಫ್ರೆಂಡ್ಸ್. ಆ ಲಿಂಕ್ ಮುಖಾಂತರ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಫ್ರೀಯಾಗಿ 100 to 200 ರೂಪೀಸ್ ನಿಮಗೆ ಫ್ರೀಯಾಗಿ ಮೊಬಿಕ್ವಿಕ್ ಕಡೆಯಿಂದ ಕೊಡ್ತಾಯಿದ್ದಾರೆ ಫ್ರೆಂಡ್ಸ್. ಫೋನ್ಪೇ ಮತ್ತು ತೇಜ್ ಆ್ಯಪ್ ಅವರು ಹೇಗೆ ಫ್ರೀಯಾಗಿ ಕ್ಯಾಶ್ ಬ್ಯಾಕ್ ಕೊಡ್ತಾಯಿದ್ದಾರೋ ಇನ್ಸ್ಟಾಲ್ ಮಾಡಿಕೊಂಡ್ರೆ ರೆಫರಲ್ ಲಿಂಕಿಂದ, ಅದೇ ಥರ ಕೂಡ ನಾನು ರೆಫರಲ್ ಲಿಂಕಿಂದ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಇಲ್ಲಿ ಫ್ರೀಯಾಗಿ ನಿಮಗೆ 100 to 200 ರೂಪೀಸ್ ಫ್ರೀಯಾಗಿ ಕೊಡ್ತಾಯಿದೆ ಫ್ರೆಂಡ್ಸ್. ಲಿಂಕ್ ಬೇಕಾದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಫ್ರೆಂಡ್ಸ್. ಅದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಇವಾಗ ಲೋನ್ ಹೇಗೆ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನೋಡೋಣ ಫ್ರೆಂಡ್ಸ್. ಇದರಲ್ಲಿ ಬಂದುಬಿಟ್ಟು ಲೆಟ್ ಸ್ಟಾರ್ಟ್ ಅಂತ ಇದೆ ಫ್ರೆಂಡ್ಸ್. ಅದನ್ನು ಕ್ಲಿಕ್ ಮಾಡಿದ ಮೇಲೆ ಅದರಲ್ಲೇ ನಮಗೆ ಪಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ಫ್ರೆಂಡ್ಸ್. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ವೆರಿಫಿಕೇಷನ್ ಆಗುತ್ತೆ ಫ್ರೆಂಡ್ಸ್. ವೆರಿಫಿಕೇಷನ್ ಆದಮೇಲೆ ನಮಗೆ ಲೊಕೇಶನ್ಗೆ ಎಲಿಜಿಬಲ್ ಇದೆಯೋ ಇಲ್ಲ ಅನ್ನೋದು ಕೂಡ ಅವರು ಹೇಳುತ್ತಾರೆ ಫ್ರೆಂಡ್ಸ್. ನಮ್ಮ ಲೊಕೇಶನ್ಗೆ ಎಲಿಜಿಬಲ್ ಇಲ್ಲ ಫ್ರೆಂಡ್ಸ್ ಇದರಲ್ಲಿ, ಅಂದರೆ ನಾನು ಹೇಗೆ ಅಮೌಂಟನ್ನು ಪಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ವೀಡಿಯೋ ಕೂಡ ಮಾಡ್ತಿದ್ದೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ನಿಮ್ಮ ಲೊಕೇಶನ್ಗೆ ಅವೈಲೇಬಲ್ ಇದೆಯೋ ಅನ್ನೋ ಚೆಕ್ ಮಾಡ್ಕೊಳ್ಳಿ. ತದನಂತರ ನಿಮಗೆ ಅಮೌಂಟನ್ನು ಕೇಳುತ್ತೆ, ಎಷ್ಟು ಸೆಲೆಕ್ಟ್ ಮಾಡ್ಕೊಬೇಕಂತ. ನಮ್ಮ EMI ಪ್ಲಾನ್ ಕೇಳುತ್ತೆ, ಎಷ್ಟು ಮಂತಲ್ಲಿ ನೀವು ಪೇ ಮಾಡ್ತೀರಾ ಅನ್ನೋದು ಕೂಡ ನೀವು ಈಸಿಯಾಗಿ ಸೆಲೆಕ್ಟ್ ಮಾಡ್ಕೊಬೋದು. ನೀವೇ ಎಷ್ಟು ಮಂತ್ ಕಟ್ಬೋದು ಅನ್ನೋದು ಕೂಡ ನೀವೇ ಕೂಡ ಸೆಲೆಕ್ಟ್ ಮಾಡ್ಕೊಬೋದು. ತದನಂತರ EMI ಕ್ಯಾಲ್ಕುಲೇಷನ್ ಮಾಡಿ ಎಷ್ಟಾಗುತ್ತೆ ಅನ್ನೋದು ಕೂಡ ಅವರು ಎಲ್ಲ ಕೂಡ ಮಾಹಿತಿ ಕೊಡ್ತಾರೆ ಫ್ರೆಂಡ್ಸ್. ತದನಂತರ ನೀವು 3 ನಿಮಿಷದಲ್ಲಿ ನೀವು ನಿಮ್ಮ ಮೊಬಿಕ್ವಿಕ್ ವಾಲೆಟ್ಗೆ ಅಮೌಂಟನ್ನು ಆ್ಯಡ್ ಮಾಡ್ತಾರೆ ಫ್ರೆಂಡ್ಸ್. ಅವರು ನೀವು ಎಷ್ಟು ಅಮೌಂಟ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅಷ್ಟು ಅಮೌಂಟನ್ನು ಮೊಬಿಕ್ವಿಕ್ ವಾಲೆಟ್ಗೆ ಆ್ಯಡ್ ಮಾಡ್ತಾರೆ. ಅದರಿಂದ ನೀವು ನಿಮ್ಮ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ಕೊಬೋದು ಫ್ರೆಂಡ್ಸ್. ಯಾವ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡೋದು ನಿಮ್ಮ ಬ್ಯಾಂಕಿಗೆ ಆದರೂ ನೀವು ಟ್ರಾನ್ಸ್ಫರ್ ಮಾಡ್ಕೊಬೋದು ಫ್ರೆಂಡ್ಸ್. ಆಮೇಲೆ ನೀವು ಮಂತ್ಲಿ ಅವರಿಗೆ ಪೇ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಭಾಳಷ್ಟು ಯಾರಿಗೆ ಅಮೌಂಟು ಎಮರ್ಜೆನ್ಸಿ ಇರುತ್ತೋ ಅಂಥವ್ರು ಈ ಆ್ಯಪಿಂದ ನಾವು 60,000 ಮಟ್ಟ ನಾವು ಅಮೌಂಟನ್ನು ಪಡ್ಕೊಬೋದು ಫ್ರೆಂಡ್ಸ್. ಸ್ಟೂಡೆಂಟ್ಸ್ ಆಗಿರ್ಬೋದು, ಭಾಳಷ್ಟು ಜನ ಯಾರಾದರೂ ಕೂಡ ನಾವು ಅಮೌಂಟನ್ನು ಪಡ್ಕೊಬೋದು ಫ್ರೆಂಡ್ಸ್. ಆದಷ್ಟು ಬೇಗ ಈ ವಿಡಿಯೋ ಎಲ್ಲರೂ ಶೇರ್ ಮಾಡಿ ಫ್ರೆಂಡ್ಸ್. ಎಲ್ಲರಿಗೂ ತಿಳಿಯಿರಿ ಫ್ರೆಂಡ್ಸ್, ಭಾಳಷ್ಟು ಜನರಿಗೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ಇದು. ಮತ್ತು ಈ ಆ್ಯಪ್ ನಿಮಗೆ ಬೇಕಾದರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಫ್ರೆಂಡ್ಸ್. ಆ ಲಿಂಕ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಬೋದು ಫ್ರೆಂಡ್ಸ್. ನಿಮಗೆ ಫ್ರೀಯಾಗಿ 100 to 200 ಮಟ್ಟ ನಿಮಗೆ ಫ್ರೀಯಾಗಿ ಕೊಡ್ತಿದೆ ಫ್ರೆಂಡ್ಸ್. ನಾವಿವಾಗ 3ನೇ ಟಾಪಿಕ್ ಬಗ್ಗೆ ಮಾತಾಡೋಣ ಫ್ರೆಂಡ್ಸ್. ನಮ್ಮ 3ನೇ ಟಾಪಿಕ್ ಬಂದುಬಿಟ್ಟು ವಾಟ್ಸಪ್ ಫ್ರೆಂಡ್ಸ್. ವಾಟ್ಸಪ್ಪಲ್ಲಿ ಒಂದು ಇಂಪಾರ್ಟೆಂಟ್ ಟ್ರಿಕ್ಸನ್ನು ಹೇಳ್ತಿದ್ದೀನಿ ಫ್ರೆಂಡ್ಸ್. ಇದನ್ನು ಮಿಸ್ ಮಾಡ್ಕೊಂಬಿಡಿ ಫ್ರೆಂಡ್ಸ್ ಯಾರು. ಇದರಲ್ಲಿ ಏನಂದರೆ ನಾವು ಸ್ಟೇಟಸನ್ನು ಹಾಕ್ತಿದ್ದೀವಿ ಫ್ರೆಂಡ್ಸ್, ಮತ್ತು ನಮ್ಮ ಫ್ರೆಂಡ್ಸ್ಗೂ ಕೂಡ ಸ್ಟೇಟಸನ್ನು ಹಾಕ್ತಾಯಿರ್ತಾರೆ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ ಏನಾದರೂ ಸ್ಟೇಟಸ್ ಹಾಕಿದ ಮೇಲೆ ನಿಮ್ಮ ಫ್ರೆಂಡ್ ಸ್ಟೇಟಸ್ ನೀವು ನೋಡಿದಾಗ ಅಲ್ಲಿ ನಿಮ್ಮ ಫ್ರೆಂಡಿಗೆ ಗೊತ್ತಾಗುತ್ತೆ ಫ್ರೆಂಡ್ಸ್, ಈ ಥರ ನಮ್ಮ ಫ್ರೆಂಡ್ ನೋಡಿದ್ದಾರೆ ಅನ್ನೋದು ಕೂಡ ನಿಮ್ಮ ಹೆಸರು ಕೂಡ ಅಲ್ಲಿ ತೋರಿಸುತ್ತೆ ಫ್ರೆಂಡ್ಸ್. ಅಲ್ಲಿ ಅವರ ಸ್ಟೇಟಸಲ್ಲೇ ನೀವು ನೋಡಿದ್ದೀರ ಅನ್ನೋದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿರುತ್ತೆ ಫ್ರೆಂಡ್ಸ್. ನೀವು ಅವ್ರ ಸ್ಟೇಟಸನ್ನು ನೋಡಿದರೂ ಕೂಡ ಅವರಿಗೆ ನಿಮ್ಮ ಹೆಸರು ಮೆನ್ಷನ್ ಮಾಡಬಾರ್ದು ಅಂತಿದ್ರೆ ಅದರಲ್ಲಿ ಇಂಪಾರ್ಟೆಂಟ್ ಟ್ರಿಕ್ಸ್ ಇದೆ ಫ್ರೆಂಡ್ಸ್. ನೀವು ಅವ್ರ ಸ್ಟೇಟಸನ್ನು ನೋಡಿದ್ರು ಕೂಡ ಅವರಿಗೆ ಅಲ್ಲಿ ಗೊತ್ತಾಗೋದಿಲ್ಲ ಫ್ರೆಂಡ್ಸ್. ನಮ್ಮ ಸ್ಟೇಟಸನ್ನು ನಮ್ಮ ಫ್ರೆಂಡ್ ನೋಡಿದ್ದಾರೆ ಅನ್ನೋದು ಕೂಡ ಅವರಿಗೆ ಕೂಡ ಗೊತ್ತಾಗೋಲ್ಲ ಫ್ರೆಂಡ್ಸ್. ಆ ಥರ ಒಂದು ಇಂಪಾರ್ಟೆಂಟ್ ಟ್ರಿಕ್ಸ್ ಇದೆ ಫ್ರೆಂಡ್ಸ್. ನಿಮ್ಮ ಸೆಟ್ಟಿಂಗ್ಸಲ್ಲಿ ಹೋಗಿ ರೆಸಿಪ್ಟ್ ಅಂತ ಇರುತ್ತೆ ಫ್ರೆಂಡ್ಸ್. ಅದನ್ನು ನೀವು ಏನಾದರೂ ಆನ್ ಮಾಡಿದರೆ ನೀವು ಅವ್ರ ಸ್ಟೇಟಸನ್ನು ನೋಡಿದರೂ ಕೂಡ ಅವರಿಗೆ ಅಲ್ಲಿ ಗೊತ್ತಾಗೋದಿಲ್ಲ ಫ್ರೆಂಡ್ಸ್. ಇದು ಭಾಳಷ್ಟು ಜನ ಯೂಸ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವು ವೀಡಿಯೋದಲ್ಲಿ ಹೇಳ್ತೀವಿ ಫ್ರೆಂಡ್ಸ್. ನೀವು ಅವ್ರ ಸ್ಟೇಟಸನ್ನು ನೋಡಿದರೂ ಕೂಡ ಅವರಿಗೆ ಅಲ್ಲಿ ಗೊತ್ತಾಗೋದಿಲ್ಲ ಫ್ರೆಂಡ್ಸ್. ನಮ್ಮ ಸ್ಟೇಟಸನ್ನು ಈಗ ಥರ ನಮ್ಮ ಫ್ರೆಂಡ್ ನೋಡಿದ್ದಾರೆ ಅನ್ನೋದು ಕೂಡ ಅವರಿಗೆ ಗೊತ್ತಾಗೋದಿಲ್ಲ ಫ್ರೆಂಡ್ಸ್. ಅವರ ಲೀಸ್ಟಲ್ಲಿ ಲೀಡ್ಸಲ್ಲಿ ನಿಮ್ಮ ಹೆಸರಲ್ಲಿ ತೋರಿಸೋದಿಲ್ಲ ಫ್ರೆಂಡ್ಸ್. ಅದರಲ್ಲಿ ಆ ಥರ ಇಂಪಾರ್ಟೆಂಟ್ ಟ್ರಿಕ್ಸನ್ನು ಹೇಳ್ತೀವಿ ಫ್ರೆಂಡ್ಸ್. ನಾವು ಮೊದಲಿಗೆ ನಮ್ಮ ವಾಟ್ಸಪ್ ಸೆಟ್ಟಿಂಗ್ಸ್ ಓಪನ್ ಮಾಡೋಣ ಫ್ರೆಂಡ್ಸ್. ಓಪನ್ ಮಾಡಿ ನಾನು ಹೇಗೆ ಆಫ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಫ್ರೆಂಡ್ಸ್. ನಾನು ನಿಮ್ಮ ವಾಟ್ಸಪ್ ಸೆಟ್ಟಿಂಗನ್ನು ಓಪನ್ ಮಾಡಿ ಫ್ರೆಂಡ್ಸ್. ಮೊದಲೇ ಅಕೌಂಟ್ಸ್ ಅಂತ ಕಾಣ್ತಿದೆ ಫ್ರೆಂಡ್ಸ್, ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಮೊದಲನೇದಾಗಿ ನಮಗೆ ಪ್ರಿವಿಯಸ್ ಅಂತ ಕಾಣ್ತಿದೆಯಲ್ಲ ಫ್ರೆಂಡ್ಸ್, ಪ್ರಿವಿಯಸ್ಸನ್ನೇ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕೆಳಗೆ ಹೋಗಿ ಫ್ರೆಂಡ್ಸ್. ಕೆಳಗೆ ಸ್ವೈಪ್ ಮಾಡಿ
ಫ್ರೆಂಡ್ಸ್ ಇಲ್ಲಿ ರೀಡ್ ರೆಸಿಪ್ಟ್ಸ್ ಅಂತ ಕಾಣ್ತಿದೆಯಲ್ಲ ಫ್ರೆಂಡ್ಸ್, ಕೆಳಗಡೆ ಬಂದುಬಿಟ್ಟು ಅದು ಆನ್ ಆಗಿದೆ ಫ್ರೆಂಡ್ಸ್. ಇವಾಗ ಇದು ಆನ್ ಆದಾಗ ನಾವು ಯಾರೇ ಸ್ಟೇಟಸನ್ನು ನೋಡಿದ್ರು ಕೂಡ ನಮಗೆ ಅವರಿಗೆ ಅಲ್ಲಿ ಗೊತ್ತಾಗುತ್ತೆ ಫ್ರೆಂಡ್ಸ್. ನಾವೀಗ ಅವ್ರ ಸ್ಟೇಟಸ್ ನೋಡಿದ್ದೀವಿ ಅನ್ನೋದು ಕೂಡ ನಮ್ಮ ಹೆಸರು ಕೂಡ ಅಲ್ಲಿ ಅವರಿಗೆ ತೋರಿಸುತ್ತೆ ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ ಹತ್ರ. ಇದು ನಾನು ಆಫ್ ಮಾಡಿದ್ರೆ ನಾವು ಯಾರೇ ಸ್ಟೇಟಸ್ ನೋಡಿದ್ರು ಕೂಡ ಅವರಿಗೆ ಅಲ್ಲಿ ನಮ್ಮ ಹೆಸರು ಕೂಡ ಅವರಿಗೆ ತೋರಿಸುತ್ತಲ್ಲ ಫ್ರೆಂಡ್ಸ್. ಇದೊಂದು ಇಂಪಾರ್ಟೆಂಟ್ ಟ್ರಿಕ್ಸ್ ಫ್ರೆಂಡ್ಸ್, ಯಾರು ಗೊತ್ತಿರೋಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಹೇಳ್ತೀನಿ. ಭಾಳಷ್ಟು ಜನ ಗೊತ್ತಿರೋಲ್ಲ, ಅದಕ್ಕೋಸ್ಕರ ವೀಡಿಯೋ ಮಾಡಿ ಹೇಳ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ.